ಕರ್ನಾಟಕದ ಇತಿಹಾಸದಲ್ಲಿ ಇಡೀ ಭಾರತದಲ್ಲಿ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ, ಇಡೀ ಭಾರತದಲ್ಲಿ ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತದ ಎರಡೂ ವಾಸ್ತುಗಳನ್ನ ಒಂದೇ ಕಡೆ ನೋಡೋಕ್ಕಾಗೋ ಜಾಗ ಇದೊಂದೇ ಇಡೀ ಭಾರತದ್ದು. ಈ ಒಂದು ಸ್ಥಳನ ಬಂದು ವಿಶ್ವ ಪಾರಂಪರಿಕ ತಾಣವಾಗಿ ಕೂಡ ಘೋಷಣೆ ಮಾಡಿದ್ದಾರೆ. 35% ಅಷ್ಟು ಭಾರತದ ಒಟ್ಟಾರೆ ವಿಶ್ವ ಪಾರಂಪರಿಕ ತಾಣಗಳನ್ನ ಕಟ್ಟಿದ್ದು ಕನ್ನಡಿಗರೇ ನಾವೇ. ಎಲ್ಲ ರಾಜಕಾರಣಿಗಳು ಒಂದ್ಸಲಿ ನಾನು ಕೇಳಿದ್ರೆ ತೆಗೆದು ಕರ್ನಾಟಕದ ಚರಿತ್ರೆ ಓದಬೇಕು. ಕರುನಾಡ ತಾಯಿ ಸದಾ ಚಿನ್ಮಯಿ. 6 ಮತ್ತು 7ನೇ ಶತಮಾನದ ವಾಸ್ತುಶಿಲ್ಪದ ಅದ್ಭುತ ಈ ಕರ್ನಾಟಕ ನೆಲದಲ್ಲಿ ನೆಲೆಯಾಗಿರೋದನ್ನು ತಾವು ನೋಡ್ತಾ ಇದ್ದೀರಿ. ಹೌದು ಸ್ನೇಹಿತರೆ, ಸುಮಾರು 1400 ವರ್ಷಗಳ ಹಿಂದೆ ನಮ್ಮ ಕನ್ನಡಿಗ ಅರಸರು ಬಾದಾಮಿ ಚಾಲುಕ್ಯರು ಮತ್ತು ಮುಂದೆ ರಾಷ್ಟ್ರಕೂಟರಿಂದ ಕೂಡ ನಿರ್ಮಾಣವಾದಂತಹ ದೇವಾಲಯಗಳ ಸಮುಚ್ಚಯ ಟೆಂಪಲ್ ಕಾಂಪ್ಲೆಕ್ಸ್ ಈ ನಮ್ಮ ಪಟ್ಟದಕಲ್ಲು ವಿಶ್ವ ಪಾರಂಪರಿಕ ತಾಣ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ನಾನು ಬಂದಿದ್ದೀನಿ. ನನ್ನ ಜೊತೆಗೆ ಭುವನೇಶ್ ಅವರಿದ್ದಾರೆ, ಕರ್ನಾಟಕ ಬಲ ಖ್ಯಾತಿಯ ಹಿಸ್ಟಾರಿಯನ್ ಅವರು. ಸೊ ಹೋಗೋಣ, ಹೇಗಿದೆ ಒಳಗಡೆ ಇರುವ ರೋಚಕ ರಹಸ್ಯಗಳೇನೇನು, ಅದ್ಭುತವಾದಂಥ ಶಾಸನಗಳಿದ್ದಾವೆ, ದೇವಾಲಯಗಳಿದ್ದಾವೆ ಒಳಗಡೆ. ಇದುವರೆಗೂ ಯಾರೂ ಊಹೆ ಮಾಡಲಾರದಂತಹ ಸತ್ಯಗಳು ಅಡಕವಾಗಿದ್ದಾವೆ. ನೋಡೋಣ, ಈ ರಹಸ್ಯಮಯವಾದಂತಹ ರಹಸ್ಯವನ್ನು ಬಯಲುಗೆಳೆಯುವಂಥ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಇತಿಹಾಸದ ಪುಟಗಳಂದರೆ ಹಾಗೆ ಅನೇಕ ರಹಸ್ಯಗಳನ್ನು ಬಿಚ್ಚುವಂಥದ್ದು. ಬನ್ನಿ ಒಳಗಡೆ ಹೋಗೋಣ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸರ್, ಈಗ ಪಟ್ಟದಕಲ್ಲಿನ ಈ ಒಂದು ಸೈಟ್ಗೆ ಬಂದಿದ್ದೀವಿ. ಮೊದಲನೇದಾಗಿ ಪಟ್ಟದಕಲ್ಲು ಈ ಒಂದು ಜಾಗದ ಒಂದು ಇತಿಹಾಸವನ್ನು ನಾವು ನೋಡೋಣ. ನಾವು ಪಟ್ಟದಕಲ್ಲು ಇದಕ್ಕೆ ಒಟ್ಟು 3 ಹೆಸರಿದೆ. ಈಗಾಗಲೇ ಹೇಳ್ದಂಗೆ ಪಟ್ಟದಕಲ್ಲು, ಅದು ಬಿಟ್ಟರೆ ಕನ್ನಡದ ಇನ್ನೊಂದು ಪದ ಇದೆ ಕಿಸು ಒಳಲ್ ಅಂತ. ಕಿಸು ಒಳಲ್ ಅಂದರೆ ಕನ್ನಡದಲ್ಲಿ ಕಿಸು ಅಂದರೆ ಕೆಂಪು ಅಂತ ಬರುತ್ತೆ, ಒಳಲ್ ಅಂದರೆ ಭೂಮಿ, ಕೆಂಪು ಭೂಮಿ. ಈ ಸುತ್ತಮುತ್ತಲಿನ ಭೂಮಿ ಆ್ಯಕ್ಚುಲಿ ಕೆಂಪುಗಿದೆ, ಹಾಗಾಗಿ ಕಿಸು ಒಳಲ್ ಅಂತ ಕರೆಯೋದ್ರ ಜೊತೆಗೆ ಈ ಕಿಸು ಒಳಲ್ದೆ ಸಾಂಸ್ಕ್ರಿಟ್ ಒಂದು ವರ್ಡ್ ಕೂಡ ಇದೆ. ಏನಪ್ಪ ಅಂದರೆ ರಕ್ತಪುರ ಅಂತ. ಇವೆಲ್ಲ ಶಾಸನಗಳಲ್ಲಿ ದಾಖಲಾತಿಯಾಗಿದೆ. ಕಿಸು ಒಳಲ್, ಪಟ್ಟದಕಲ್ಲು ಮತ್ತು ಇದು ಏನಂತಾರೆ ರಕ್ತಪುರ, ಇವೆಲ್ಲ ಶಾಸನದಲ್ಲೇ ದಾಖಲಾತಿಯಾಗಿದೆ. ನೀವು ಇದ್ರದ್ದು ಮೊದಲನೇ ದಾಖಲಾತಿಗಳೆಲ್ಲ ನೀವು ನೋಡೋಂಗಿದ್ರೆ ಟಾಲ್ಮಿ ಹೆಸರು ಕೇಳಿರ್ಬೋದು. ಗ್ರೀಕ್ನ ಒಬ್ಬ ವಿದ್ವಾಂಸ. ಆಗಿನ ಕಾಲದಲ್ಲಿ ಭಾರತದ ಜೊತೆ ಏನು ಗ್ರೀಕ್ ಅವರು ಟ್ರೇಡ್ ಮಾಡ್ತಿದ್ರಲ್ಲ, ಆ ಸಂದರ್ಭದಲ್ಲಿ ಕರ್ನಾಟಕದ ಸಾಕಷ್ಟು ನಗರಗಳು ಅಥವಾ ಇವತ್ತಿನ ಹಳ್ಳಿಗಳಿದೆಯೋ ಅದರದ್ದು ಊರುಗಳನ್ನ ಪ್ರಸ್ತಾಪ ಮಾಡ್ತಾನೆ. ಅದರಲ್ಲಿ ಈಗ ನೇತ್ರಾಣಿ ಅಲ್ಲೇ ನಾವು ಮಾತಾಡ್ತೀವಲ್ಲ, ನೇತ್ರಾಣಿ, ಆಮೇಲೆ ಹಿರೇಪರಗಿ, ಹಾಗೆ ಪಟ್ಟದಕಲ್ಲು, ಬಾದಾಮಿ, ಇವುಗಳನ್ನೆಲ್ಲ ಉಲ್ಲೇಖ ಮಾಡ್ತಾನೆ. ಅಂದರೆ ಇದು ಏನಂದರೆ ಕ್ರಿಸ್ತಶಕದ ಆರಂಭದಿಂದನೇ ಇದೊಂಥರ ಜನವಸತಿ ಇದ್ದಂಥದ್ದು ಮತ್ತು ಒಂದು ಟ್ರೇಡ್ ಹಬ್ ಇದು ಆ್ಯಕ್ಚುಲಿ ಹಿಂದಿನ ಕಾಲದಿಂದನೂ. ಸೊ ಇದ್ರದ್ದು ಮೊಟ್ಟ ಮೊದಲ ರೆಫರೆನ್ಸಸ್ ಎಲ್ಲ ನಮಗೆ ಕ್ರಿಸ್ತಶಕದ ಆದಿಯಲ್ಲೇ ಸಿಕ್ಬಿಡುತ್ತೆ. ಅಂದರೆ ಕ್ರಿಸ್ತಶಕ ಸುಮಾರು 100-150 ಆ ಇಸ್ವಿನಲ್ಲೇ ಸಿಗುತ್ತೆ. ಸೊ ಮತ್ತು ಈ ಸ್ಥಳದ ಬಗ್ಗೆ ಈಗ ನೀವು ಬಾದಾಮಿನಲ್ಲಿ ಅಕಸ್ಮಾತ್ 3ನೇ ಗುಹೆ ನಾವು ನೀವು ನೋಡಿದ್ದೀರಾ. ಈಗಾಗಲೇ ಮುತ್ತು ಚಾಲುಕ್ಯವ್ರ ಜೊತೆ ಟ್ರಿಪ್ ಮಾಡಬೇಕಂದಾಗ ಅಲ್ಲಿ ಮಂಗಳೇಶ ಹಾಕ್ಸಿರೋದು 2 ಶಾಸನ ಇದೆ. ಕೀರ್ತಿವರ್ಮನ ಕಾಲದಲ್ಲಿ ಹಾಕ್ಸಿರೋದು ಒಂದು ಸಂಸ್ಕೃತದ ಶಾಸನ. ಇವತ್ತಿಗೆ 3ನೇ ಕೇವ್ನಲ್ಲಿ ಬಂದು ವರಾಹ ಇದಿದೆಯಲ್ಲ, ಐಡಲ್ ಅಂತ ಏನಿದೆಯಲ್ಲ, ಶಿಲ್ಪ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಸಂಸ್ಕೃತ ಒಂದು ಶಾಸನ ಇದೆ. ಹಾಗೆ 3ನೇ ಕೇವ್ಗೆ ನಾವು ಹೋಗ್ಬೇಕಂದಾಗ ಬಲಗಡೆಗಾದಾಗ ಒಂದು ಕನ್ನಡ ಶಾಸನ ಇದೆ. ಅದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಸಂಸ್ಕೃತದ ಶಾಸನದ ಬಗ್ಗೆ ಹೇಳಬೇಕಂದಾಗ ಅಲ್ಲಿ ಉಂಬಳಿ ಕೊಡ್ತಿರಲ್ಲ, ಹಿಂದ್ಗಡೆಗೆ ಊರುಗಳನ್ನ ದತ್ತಿ ಬಿಡ್ತಾ ಇದ್ರ ದಾನ ಕೊಡ್ತಿರಲ್ಲ, ಅದರಲ್ಲಿ ಈ ಊರಿನ ಪ್ರಸ್ತಾಪ ಕೂಡ ಬರುತ್ತೆ. ಏನಂದರೆ ರಕ್ತಪುರವನ್ನು ಆ್ಯಕ್ಚುಲಿ ಉಂಬಳಿಯಾಗಿ ಕೊಟ್ಟಿದ್ವಿ ಅಥವಾ ಕಿಸೋಳನ್ನು ಉಂಬಳಿಯಾಗಿ ಕೊಟ್ಟಿದ್ವಿ ಅನ್ನೋದು ಕೂಡ ಇದು ಬರುತ್ತೆ. ಅಂದರೆ ಈ ಊರನ್ನು ಬಂದು ಬಾದಾಮಿಯ 3ನೇ ಕೇವ್ದು ಆ ಒಂದು ನಿರ್ವಹಣೆಗೆ ಅಂತ ಒಂದು ಉಂಬಳಿಯಾಗಿ ಈ ಊರನ್ನು ಬಿಟ್ಟಿರ್ತಾರೆ. ಅಲ್ಲಿಂದನೇ ನಮಗೆ ದಾಖಲಾತಿಗಳು ಇದ್ರ ಬಗ್ಗೆ ಸಾಕಷ್ಟು ಸಿಗುತ್ತೆ. ಇನ್ನು ಇದನ್ನು ಸಾಧಾರಣವಾಗಿ ತುಂಬ ಜನ ಹೇಳಿರೋದು ನೀವು ನೋಡಿರ್ತೀರ. ಏನಂದರೆ ಐಹೊಳೆ ಅದಾದ ನಂತರ ಬಾದಾಮಿ, ಅದಾದಮೇಲಿಂದ ಪಟ್ಟದಕಲ್ಲು ಬೇರೆ ಬೇರೆ ಕಾಲದಲ್ಲಿ ಬಂದು ಪ್ರಾಮುಖ್ಯತೆ ಪಡೆದಿತ್ತು ಅಂತ. ಇನಿಷಿಯಲ್ ಸ್ಟೇಜಲ್ಲಿ ನೀವು ಲೆಕ್ಕ ನೋಡಿದ್ರೆ ರಣರಾಗ ಮತ್ತು ಜಯಸಿಂಹ ಯಾರು ಕದಂಬರ ಮಾಂಡಲಿಕರಾಗಿರ್ತಾರಲ್ಲ, ಆ ಸಂದರ್ಭದಲ್ಲಿ ಐಹೊಳೆ ಅದು ಪ್ರಮುಖ ಸ್ಥಾನ. ಅದಾದಮೇಲೆ ಯಾವಾಗ 1ನೇ ಪುಲಕೇಶಿ ತನ್ನ ಸಾಮ್ರಾಟ ಅಂತ ತನ್ನ ಘೋಷಿಸ್ಕೋತಾನೋ, ಅದಾದ್ಮೇಲಿಂದ ಇದು ಬಾದಾಮಿ ಮುನ್ನೆಲೆಗೆ ಬರುತ್ತೆ. ಆಮೇಲೆ ನಮ್ಮ ಇವ್ರದ್ದು ಬಾದಾಮಿ ಚಾಲುಕ್ಯರ ಒಂದು ಇತಿಹಾಸ ನೋಡಿದ್ರೆ, ಬಾದಾಮಿ ಚಾಲುಕ್ಯರ ಆರಂಭಿಕ ಅದರಲ್ಲೂ ಕೂಡ ನಾವು ಪುಲಕೇಶಿವರೆಗೂ ನೋಡಿದ್ರೆ ಇವರೆಲ್ಲ ವೈಷ್ಣವ ಧರ್ಮವನ್ನು ಜಾಸ್ತಿ ಪ್ರಚಾರ ಮಾಡ್ತಿರ್ತಾರೆ ಅಥವಾ ವೈಷ್ಣವ ಧರ್ಮ ಪಾಲನೆ ಮಾಡ್ತಿರ್ತಾರೆ. ಇವರಾದ ನಂತರ ಬಂದು 1ನೇ ವಿಕ್ರಮಾದಿತ್ಯನ ಕಾಲದಿಂದ ಶೈವ ಧರ್ಮ ಇದಾಗತ್ತೆ. ಆ ಶೈವ ಧರ್ಮ ಇದಾಗದಾಗಿಂದ ತುಂಬ ಒಂದು ಶೈವದ ದೇವ್ರುಗಳನ್ನ ಅಂದರೆ ದೇವಸ್ಥಾನಗಳನ್ನ ತುಂಬಾ ಕಟ್ಟಿರ್ತಾರೆ. ಅದರಲ್ಲಿ ಇದು ಒಂದು. ಇಲ್ಲಿ ಸುಮಾರು ನಿಮಗೆ 9 ಗುಡಿಗಳು ಕಾಣಿಸುತ್ತೆ. ಇಲ್ಲಿ 9 ಗುಡಿಗಳು ಕೂಡ ಶೈವ ಧರ್ಮದ್ದೇನೆ. ಸೊ ಅದರ ಅರ್ಥ ಏನು ಅಂದರೆ ಇಲ್ಲಿ ವಾಸ್ತುವಿನ ಒಂದು ಚಟುವಟಿಕೆ ಬಂದು ಈ ಒಂದು ವಿಜಯಾದಿತ್ಯನ ಕಾಲದಿಂದ ಆಗಿತ್ತು ಅಂತ ಹೇಳ್ತಾರೆ. ಅಂದರೆ ಇವ್ರು ಯಾವಾಗ ಶೈವ ಧರ್ಮದ ಪರಿಪಾಲನೆ ಮಾಡೋಕ್ಕೆ ಅಂತ ಶುರು ಮಾಡೋರು ಅವತ್ತಿಂದ ಇಲ್ಲಿ ಶೈವ ಧರ್ಮದ ಗುಡಿಗಳನ್ನ ಕಟ್ಟಿದ್ದು ಅಂತ ಹೇಳ್ತಾರೆ. ಅಲ್ಲದೆ ಇದೊಂದು ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ. ಇದು ವಿಶ್ವ ಪಾರಂಪರಿಕ ತಾಣ ಅಂದರೆ ಏನು ಮನುಕುಲವು ಮಾಡಿದಂಥ ಒಂದು ಅದ್ಭುತ. ಅಂದರೆ ಮನುಕುಲದ ಮುಂದಿನ ಪೀಳಿಗೆಗಳಿಗೆ
ಇವತ್ತಿನ ಒಂದು ಅದ್ಭುತಗಳು ಅಂತ ಏನೇನಿದೆ ಅದನ್ನು ಉಳಿಸ್ಬೇಕು ಅಂತ ವಿಶ್ವಸಂಸ್ಥೆ ಯುನೆಸ್ಕೋ ಅವರು ನಿರ್ಧಾರ ಮಾಡಿ ಈ ಒಂದು ಕಮಿಟಿ ಮಾಡ್ತಾರೆ, ಯುನೆಸ್ಕೋದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ. ಅದರಲ್ಲಿ ಭಾರತದಲ್ಲಿ ಒಟ್ಟು 44 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ. ಅದರಲ್ಲಿ 35 ಪ್ರಾಕೃತಿಕ ಆದರೆ ಅದರಲ್ಲಿ 35 ಈ ಥರ ಸ್ಮಾರಕಗಳು, ಮನುಷ್ಯ ನಿರ್ಮಿತ ಸ್ಮಾರಕಗಳಾದರೆ 7 ಬಂದು ನೈಸರ್ಗಿಕವಾದದ್ದು, ಮತ್ತು 2 ಸೈಟ್ ಬಂದು ನೈಸರ್ಗಿಕ ಪ್ಲಸ್ ಇದು ಮಾನವ ನಿರ್ಮಿತ ಆ ಥರದ್ರು. ಆ 35ರಲ್ಲಿ ನಮಗೊಂದು ವಿಶೇಷವಾಗಿ ಕನ್ನಡಿಗರಿಗೆ ಒಂದು ತುಂಬಾ ಹೆಮ್ಮೆ ವಿಷಯ ಏನಂದರೆ, ನಾನಿವಾಗ ಒಂದಷ್ಟು ಸೈಟ್ಗಳನ್ನ ಹೇಳ್ತೀನಿ, ನೀವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ, ಅವಾಗ ಗೊತ್ತಾಗುತ್ತೆ ಕರ್ನಾಟಕದ ಒಂದು ಇತಿಹಾಸ ಎಷ್ಟು ಶ್ರೇಷ್ಠವಾದ ಇತಿಹಾಸ ಅಂತ. ಉದಾಹರಣೆಗೆ ನಾನೀಗಾಗಲೇ ಹೇಳ್ದಂಗೆ 35 ಮಾನವ ನಿರ್ಮಿತ ಸ್ಮಾರಕಗಳನ್ನು ವಿಶ್ವಸಂಸ್ಥೆಯ ಪಾರಂಪರಿಕ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಅಂದೆ ಭಾರತದಲ್ಲಿ. ಈಗ ಅದರಲ್ಲೇ ನಾವು ಲೆಕ್ಕ ಹಾಕೋಣ, ನಮ್ಮ ಕರ್ನಾಟಕದಲ್ಲಿ ಇದೊಂದು ಜಾಗ ಪಟ್ಟದಕಲ್ಲು, ಹಂಪೆ, ಇವತ್ತಿಗೆ ಹೊಯ್ಸಳರ ಗುಡಿಗಳು ಕೂಡ ಲಿಸ್ಟ್ ಆಗಿದೆ 3 ಆಯಿತಾ. ಆಮೇಲೆ ಇದರಲ್ಲಿ ಮಹಾರಾಷ್ಟ್ರ ನೋಡಿದ್ರೆ ಅಜಂತದ ಕೊನೆ ಗುಡಿಗಳು ಅಥವಾ ಏನು ಗುಹಾಲಯಗಳು ನಲ್ಲಿ ಕೆಲವುದು ಚಾಲುಕ್ಯರ ಆ್ಯಕ್ಟಿವಿಟೀಸ್ಗಳು ಕಂಡು ಬರುತ್ತೆ, ಮತ್ತು ಪೇಂಟಿಂಗ್ಸ್ಗಳು ಚಾಲುಕ್ಯರ ಕಾಲದಲ್ಲಿ ಇರಬಹುದು ಅಂತ ಕೆಲವರು ಹೇಳ್ತಾರೆ, ಅದೊಂದು ಆಯಿತಾ. ಮತ್ತು ಎಲಿಫೆಂಟಾನಲ್ಲಿ ಒಟ್ಟಾರೆ 34 ಗುಹಾಲಯಗಳಿದೆ. ಅದರಲ್ಲಿ 10 ಗುಹಾಲಯಗಳು ಬೌದ್ಧ ಧರ್ಮಕ್ಕೆ ಸೇರಿದ್ರೆ 10ರಿಂದ ನಿಮಗೆ 29ರವರೆಗೂ ಬಂದು ಹಿಂದೂ ಧರ್ಮದ ಗುಹಾಲಯಗಳು ಕಾಣುತ್ತೆ. 30ರಿಂದ 34 5 ಗುಹಾಲಯಗಳು ಜೈನ ಧರ್ಮಕ್ಕೆ ಸೇರುತ್ತೆ. ಇವೆಲ್ಲವನ್ನು ನೋಡಿದಂತಹ ವಾಸ್ತು ವಿದ್ವಾಂಸರು ಅಥವಾ ಇತಿಹಾಸಕಾರರು ಇದನ್ನು ಬಂದು ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರಿಗೆ ಲಿಸ್ಟ್ ಮಾಡ್ತಾರೆ. ಸೊ ಅದೊಂದು ಆಯಿತಾ. ಎಷ್ಟಾಯ್ತು ಇವಾಗ? 3 ಮಹಾರಾಷ್ಟ್ರದ್ದು, ಇಲ್ಲಿ 3 ಆಯಿತು, 6 ಆಯ್ತಲ್ವಾ. ಇದಾದ್ಮೇಲಿಂದ ನೀವು ರಾಣಿ ಕಿ ವಾವ್ ನೋಡಿ, ರಾಣಿ ಕಿ ವಾವ್ ಗುಜರಾತ್ನಲ್ಲಿ ಏನಿದೆಯಲ್ಲ ಅದನ್ನು ಕಟ್ಟಿದ್ದು ಸೋಲಂಕಿ ಮನೆತನ ಬಂದು ನಮ್ಮ ಬಾದಾಮಿ ಚಾಲುಕ್ಯರ ಮನೆತನದಿಂದ ಟಿಸಿಲ್ ಹೊಡೆದಂಥ ಒಂದು ಮನೆತನ. ಅದು ಗುಜರಾತ್ನ ಪಟಾನ್ನ ಒಂದು ಇದನ್ನು ಮಾಡಿಕೊಂಡು, ಅಂದರೆ ಕ್ಯಾಪಿಟಲ್ ಮಾಡಿಕೊಂಡು ಅಲ್ಲಿ ಆಡಳಿತ ಮಾಡ್ತಾರೆ. ಅದರಲ್ಲಿ ಉದಯಮತಿ ಅನ್ನೋ ಒಂದು ರಾಣಿ ಕಟ್ಟಿಸಿದ್ದು ರಾಣಿ ಕಿ ವಾವ್, ಅದೊಂದು ಸೇರ್ತಾ. ಇನ್ನು ನಮ್ಮ ಕೋನಾರ್ಕ್ನ ಸೂರ್ಯ ದೇವಾಲಯ ಇದೆಯಲ್ಲ ಒರಿಸ್ಸಾನಲ್ಲಿ, ಅದನ್ನು ಪೂರ್ವದ ಗಂಗರು ಆಡಳಿತ ಮಾಡಿದ್ದು ಅಂತ ಹೇಳ್ತಾರೆ. ಪೂರ್ವದ ಗಂಗರದು ಮತ್ತೆ ಇತಿಹಾಸ ನಾವು ಏನಾದ್ರು ಕೆತ್ಕಕ್ಕೆ ಅಂತ ಶುರು ಮಾಡಿದ್ರೆ ಅದು ಮತ್ತೆ ಕರ್ನಾಟಕಕ್ಕೆ ತಳಕಾಕತ್ತೆ, ಯಾಕೆಂದರೆ ತಲಕಾಡಿನ ಗಂಗರಿಗೆ ತಳಕಾಕತ್ತೆ. ಇದೊಂದಾಯ್ತಾ. ಇದಲ್ಲದೆ ಇದು ರಾಜಾಶ್ರಯದಲ್ಲಿ ಹಾಕಿರೋಂಥದ್ದು ಇವೆಲ್ಲವೂ. ಇದಲ್ಲದೆ ನೀವು ತಮಿಳುನಾಡಿನ ಮಹಾಬಲಿಪುರಂಗೆ ಹೋದರೆ, ಮಹಾಬಲಿಪುರಂ ಕೂಡ ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ. ಆ ಮಹಾಬಲಿಪುರಂನಲ್ಲಿ ಪಲ್ಲವರು ಕಟ್ಟಿರೋ ಗುಡಿಗಳಲ್ಲದೆ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿರುವಂತಹ ಮಂಟಪಗಳು ತುಂಬ ಇದೆ, ಅದೊಂದು ಸೇರ್ಕೋತಾ. ಇಷ್ಟಲ್ಲದೆ ನೀವು ವಾರಂಗಲ್ನ ಕಾಕತೀಯರ ಬಗ್ಗೆ ಕೇಳಿರ್ಬೋದು. ಆ ವಾರಂಗಲ್ನ ಕಾಕತೀಯರು ಮೊದಲು ನಮ್ಮ ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿರ್ತಾರೆ, ಮಾಂಡಲಿಕರಾಗಿರ್ತಾರೆ. ಅವರ ಕಾಲದಲ್ಲಿ ಅಲ್ಲೊಂದು ರಾಮಪ್ಪ ಟೆಂಪಲ್ ಅಂತ ಕಟ್ತಾರೆ. ಇವತ್ತಿಗೆ ಅದು ವಿಶ್ವ ಪಾರಂಪರಿಕ ತಾಣವಾಗಿ ಇತ್ತೀಚೆಗೆ ಘೋಷಣೆ ಕೂಡ ಆಯ್ತು. ಅದು ಕೂಡ ಅದನ್ನು ನೀವು ಸೇರಿಸ್ಬೇಕಾಗುತ್ತೆ, ಯಾಕೆಂದರೆ ಅದು ರಾಜಾಶ್ರಯದಲ್ಲಿ ಕಾಕತೀಯರು ಅವರು ಇನಿಷಿಯಲ್ ಡೇಸ್ನಲ್ಲಿ ಅವ್ರು ಬರೆಸಿರೋದಲ್ಲ ಕನ್ನಡ. ಅದಾದಮೇಲಿಂದ ನಿಧಾನಕ್ಕೆ ಅದು ತೆಲುಗುಗೆ ಸ್ವಿಚ್ ಓವರ್ ಆಗುತ್ತೆ. ಬಟ್ ಅವ್ರು ಬರೆಸಿರೋದು ಜೊತೆಗೆ ಆ ಕಾಕತೀಯರಲ್ಲಿ ಈ ವಾರಂಗಲ್ನ ರಾಮಪ್ಪ ಟೆಂಪಲ್ ಅಂತ ನಾವೇನು ಮಾತಾಡ್ತೀವೋ ಅದನ್ನು ಕಟ್ಟಿದ ಸ್ಥಪತಿ ಬಂದು ಕನ್ನಡಿಗ. ರಾಮಪ್ಪ ಅನ್ನೋನೇ ಕನ್ನಡಿಗ ಆ್ಯಕ್ಚುಲಿ. ಇಡೀ ಗುಡಿಗೆ ಹೆಸರಿಟ್ಟಿರೋದೇ ಸ್ಥಪತಿ ಹೆಸರು. ಸೊ ಈಗ ನೀವು ಹೇಳಿ, ಒಟ್ಟಾರೆ 35 ವಿಶ್ವ ಪಾರಂಪರಿಕ ಮಾನವ ನಿರ್ಮಿತ ಸ್ಮಾರಕಗಳು ಭಾರತದಲ್ಲಿದೆ. ಈಗ ನಮ್ದು ಎಷ್ಟಾಯಿತು? 9ರಿಂದ 10 ಆಯ್ತು ನಮಗೆ ಅಲ್ವಾ. ಅಂದರೆ ಆಲ್ಮೋಸ್ಟ್ 35% ಅಷ್ಟು ಭಾರತದ ಒಟ್ಟಾರೆ ವಿಶ್ವ ಪಾರಂಪರಿಕ ತಾಣಗಳನ್ನು ಕಟ್ಟಿದ್ದು ಕನ್ನಡಿಗರೇ, ನಾವೇ. ಅಂದರೆ ಏನಾದ್ರು ಒಂದು ಕೊಡುಗೆ ಇದೆ. ಅಲ್ಲದೆ ಎಷ್ಟೊಂದು ದುರಂತ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನೀವೇ ನೋಡ್ತೀರಾ, ಪ್ರತಿಯೊಂದರಲ್ಲೂ ರಾಜಕೀಯ ಬೆರ್ತೋಗಿದೆ, ಪ್ರತಿಯೊಂದರಲ್ಲೂ ರಾಜಕೀಯ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಸಾಕಷ್ಟು ಸ್ಥಳಗಳು ಇವತ್ತಿಗೆ ಇದಾಗಬೇಕಾದೇನೋ ವಿಶ್ವ ಪಾರಂಪರಿಕ ತಾಣಗಳಾಗಬೇಕಿದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಗೋಮಟೇಶ್ವರ ಇದೆಯಲ್ಲ, ಅದು ಪ್ರಪಂಚದಲ್ಲಿ ಅತಿ ಎತ್ತರದ ಏಕಶಿಲಾ ಮೂರ್ತಿ, ಅದು ಕರೆಕ್ಟ್ ಅಲ್ಲ, ಅದನ್ನು ಇನ್ನೂ ಲಿಸ್ಟಲ್ಲಿ ಮಾಡಿಲ್ಲ. ಎರಡನೇದಾಗಿ ಮತ್ತೊಂದು ನೋಡಿದ್ರೆ ನಮ್ಮ ಕಲ್ಯಾಣದ ಚಾಲುಕ್ಯರ ಗುಡಿಗಳು, ಅದು ಗದಗ್ ಸರೌಂಡಿಂಗು, ಅಂದರೆ ಗದಗು, ಹಾವೇರಿ, ಈ ಕಡೆ ಧಾರವಾಡ, ಈ ಸರೌಂಡಿಂಗ್ಗಳಲ್ಲಿ ಅವ್ರು ಕಟ್ಟಿರೋ 100 ಗುಡಿಗಳಿದೆ, ಎಲ್ಲ ವಿಭಿನ್ನ ರಚನೆಯ ಗುಡಿಗಳು. ಅದು ಇವತ್ತಿಗೂ ಇದಾಗಿಲ್ಲ, ವಿಶ್ವ ಪಾರಂಪರಿಕ ತಾಣ ಆಗಿಲ್ಲ. ಉದಾಹರಣೆಗೆ ಲಕ್ಕುಂಡಿ, ಈಗೇನೋ ಲಕ್ಕುಂಡಿಯನ್ನು ಬಂದು HK ಪಾಟೀಲ್ ಅವರು ವಿಶ್ವ ಪಾರಂಪರಿಕ ತಾಣವಾಗಿ ಅಭಿವೃದ್ಧಿ ಮಾಡಿ ಅದನ್ನು ಲಿಸ್ಟ್ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದು ಒಳ್ಳೆಯದು. ಆ ಲಿಸ್ಟ್ ಮಾಡಬೇಕಂದಾಗೇ ಕೆಲವು ಸಮಸ್ಯೆ ಇದೆ. ಈಗ ಒಂದು ಗ್ರೂಪ್ನ ನೀವು ಲಿಸ್ಟ್ ಮಾಡೋದಕ್ಕೂ ಒಂದೊಂದು ಪ್ಲೇಸ್ನ ಲಿಸ್ಟ್ ಮಾಡಿದಾಗ ವ್ಯತ್ಯಾಸ ಆಗುತ್ತೆ. ಒಂದು ಪ್ಲೇಸ್ನ ನೀವು ಲಿಸ್ಟ್ ಮಾಡಿದಾಗ ಏನಾಗುತ್ತೆ, ಹೆಚ್ಚು ನಂಬರ್ಸ್ ತೋರಿಸ್ಬೋದು. ಇಡೀ ಒಂದು 100 ಗುಡಿನ ಸೇರಿಸ್ಬಿಟ್ಟು ಒಂದೇ ಒಂದು ಅಂತಂದಾಗ ಅವಾಗ ಒಂದೇ ಒಂದು ಪಟ್ಟಿನಲ್ಲಿ ಸೇರುತ್ತೆ. ಇದನ್ನು ಸ್ವಲ್ಪ ಕ್ರೈಟೀರಿಯಾಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ, ವಿಶ್ವ ಪಾರಂಪರಿಕ ತಾಣದ ವಿಶ್ವಸಂಸ್ಥೆಯವರು ಏನು ಪಟ್ಟಿಗಳು ಹೇಳಿದಾರಲ್ಲ ಆ ಕ್ರೈಟೀರಿಯಾಗೆ ಮ್ಯಾಚ್ ಮಾಡಿಕೊಂಡು ಕರ್ನಾಟಕದ ಇನ್ನೂ ಹಲವು ಸ್ಥಳಗಳನ್ನು ಅಲ್ಲಿ ಸೇರಿಸ್ಬೋದು. ಉದಾಹರಣೆಗೆ ಕಲ್ಚರಲ್ ಸಿಟಿ ಅಂತ ಇವರು ಮಾನ್ಯ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಬಂದಾಗ ಅಹಮದಾಬಾದನ್ನು ಕಲ್ಚರಲ್ ಸಿಟಿ ಅಂತ ಘೋಷಿಸ್ತಾರೆ. ಅದೇ ರೀತಿ ನಾವು ಮೈಸೂರನ್ನು ಕಲ್ಚರಲ್ ಸಿಟಿ ಅಂತ ಘೋಷಿಸಬೇಕಾಗಿತ್ತು. ಯಾಕೆಂದರೆ ಅಲ್ಲಿರೋ ಒಂದು ಅರಮನೆಗಳು, ಅಲ್ಲಿರೋ ದಸರಾ ಪರಂಪರೆ ಇವೆಲ್ಲ ಇದೆಯಲ್ಲ, ಇದು ಕೂಡ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಕೊಬೇಕಾರದು. ಅದಲ್ಲದೆ ನಮ್ಮ ಬೀದರ್ನಲ್ಲಿರುವಂತಹ ಕೋಟೆಗಳು, ಆಮೇಲೆ ಬಿದಿರಿ ಕಲೆ ಇರ್ಬೋದು, ಆಮೇಲೆ ನಮ್ಮ ಇದಿರ್ಬೋದು ಯಾವುದಂತಾರೆ ಗೋಲ್ ಗುಂಬಸ್,
ಗೋಲ್ ಗುಂಬಸ್, ಇದು ಆದಿಲ್ ಶಾಹಿಗಳ ಕಾಲದಲ್ಲಿ ಕಟ್ಟಿರುವಂಥ ಸಾಕಷ್ಟು ರಚನೆ ಮಾನ್ಯುಮೆಂಟ್ಸು ಅದನ್ನು ಸೇರಿಸ್ಬೇಕಾಗಿದೆ. ಹೀಗೆ ಇವನ್ನೆಲ್ಲ ಸೇರಿಸ್ತಾ ಹೋದರೆ ಭಾರತದಲ್ಲಿ ಅತಿ ಹೆಚ್ಚಿನ ವಿಶ್ವ ಪಾರಂಪರಿಕ ತಾಣವನ್ನು ನೀವು ಬಯಾಸ್ಟ್ ಆಗಿಲ್ಲದೆ ನಿಜವಾಗ್ಲೂ ಅದರ ಐತಿಹಾಸಿಕ ಮಹತ್ವ, ಅದರ ಹಿನ್ನೆಲೆಯನ್ನು ಸರಿಯಾದ ರೀತಿಯಲ್ಲಿ ನೀವು ಇದು ಮಾಡಿದ್ರೆ ಭಾರತದಲ್ಲಿರುವಂಥ ಅತಿ ಹೆಚ್ಚಿನ ವಿಶ್ವ ಪಾರಂಪರಿಕ ತಾಣ ಕರ್ನಾಟಕದಲ್ಲಿ ಇರಬೇಕಾಗಿತ್ತು. ಬಟ್ ನಮ್ಮ ಒಂದು ರಾಜಕಾರಣಿಗಳಿಗೆ ಆ ಒಂದು ಶಕ್ತಿ ಇಲ್ವಲ್ಲ, ನಡುಬಗ್ಸಿ ಅಭ್ಯಾಸ ಆಗಿರೋ ಕಾರಣ ಬಂದು ಅವ್ರುಗಳು ಯಾರೇ ಒಬ್ರು ಧ್ವನಿ ಎತ್ತುತ್ತಿಲ್ಲ, ಅಥವಾ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ವಿಷಯನೇ ಗೊತ್ತಿಲ್ಲ ಇಂಥವೆಲ್ಲ ನಾನು ಕೇಳಿದ್ರೆ. ಎಷ್ಟು ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಒಂದ್ಸಲಿ ನಾನು ಕೇಳಿದ್ರೆ ತೆಗೆದು ಕರ್ನಾಟಕದ ಚರಿತ್ರೆ ಓದಬೇಕು. ಇದು ಓದ್ದೇನೆ ಆಗಿರೋಂಥ ಸಮಸ್ಯೆ. ಯಾಕೆಂದರೆ ಅಷ್ಟು ನಾನು ಇಡೀ ದೇಶದಲ್ಲಿ ನಾನು ಇವತ್ತವರೆಗೂ ಕರ್ನಾಟಕವಲ್ಲದೆ ತಮಿಳುನಾಡು, ಆಂಧ್ರ, ತೆಲಂಗಾಣ, ಆಮೇಲೆ ಕೇರಳ, ಮಹಾರಾಷ್ಟ್ರ, ಬಿಹಾರು, ನೇಪಾಳ ಇಂಥ ಭಾಗಗಳನ್ನ ನಾನು ಓಡಾಡಿದ್ದೀನಿ. ಸೊ ಕರ್ನಾಟಕದಲ್ಲಿರುವಷ್ಟು ಶ್ರೇಷ್ಠವಾದ ಒಂದು ಇತಿಹಾಸ ಇರ್ಬೋದು, ಕರ್ನಾಟಕದಲ್ಲಿರುವಂಥ ವಾಸ್ತುಶೈಲಿನಲ್ಲಿರುವಂಥ ವಿಭಿನ್ನತೆ ಇದೆಯಲ್ಲ ಭಾರತದಲ್ಲೂ ಸಿಗಲ್ಲ. ಹಾಗಾಗಿ ನಿಜವಾಗ್ಲೂ ಕನ್ನಡ ಪರವಾಗಿ ಇವರೇನಾದ್ರು ಆಡಳಿತ ಮಾಡುವ ಹಾಗಿದ್ರೆ ಇವ್ರುಗಳು ಇವನ್ನೆಲ್ಲ ಆ್ಯಕ್ಚುಲಿ ಪಟ್ಟಿಗಳಿಗೆ ಸೇರಿಸಿದ್ರೆ ಕರ್ನಾಟಕ ಬಂದು ಭಾರತದಲ್ಲೇ ಪ್ರವಾಸೋದ್ಯಮದಲ್ಲಿ ನಂಬರ್ 1 ಆಗುತ್ತೆ. ಯಾಕೆಂದರೆ ನೀವು ಯೋಚನೆ ಮಾಡಿ, ಕರ್ನಾಟಕವನ್ನು ಪ್ರಾಕೃತಿಕವಾಗಿ ನೀವು ನೋಡಿ, ಒಂದು ಕಡೆ ಸಮುದ್ರ ಇದೆ, ಕರಾವಳಿ, ಒಟ್ಟಿಗೆ ಬೆಟ್ಟ ಬರುತ್ತೆ, ಯಾವುದು ನಮ್ಮ ಪಶ್ಚಿಮ ಘಟ್ಟಗಳು ಬರುತ್ತೆ. ಪಶ್ಚಿಮ ಘಟ್ಟಗಳಾಗಿದ ತಕ್ಷಣ ಸ್ಲೋಪ್ ಆಗುತ್ತೆ, ಅದನ್ನು ಅರೆಮಲೆನಾಡು ಅಂತಾರೆ. ಆಮೇಲಿಂದ ಬಯಲುಸೀಮೆ. ನಮ್ಮಲ್ಲಿ ಎಲ್ಲ ಥರ ವೆಜಿಟೇಷನ್ ಕಾಣುತ್ತೆ ನಿಮಗೆ, ಕರೆಕ್ಟಾ? ನೀವು ಅದೇ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಹಿಮಾಚಲ್ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅಂದ್ಕೊಳ್ಳಿ, ಅವ್ನ ಜೀವನ ಪೂರ್ತಿ ಎರಡನ್ನೇ ನೋಡೋಕ್ಕಾಗೋದು. ಒಂದು ಹಿಮ ನೋಡ್ತಿರ್ತಾನೆ, ಇನ್ನೊಂದು ಹಿಮ ಕರಗಾದ್ಮೇಲೆ ಏನಿದೆಯೋ ಅಷ್ಟೇ. ಅವ್ನು ಸಮುದ್ರ ಅನ್ನೋದೇ ನೋಡಿರಲ್ಲ, ಕರೆಕ್ಟಾ? ನಮ್ಮಲ್ಲಿರುವಂಥ ದಟ್ಟ ಕಾಡನ್ನ ನಾವು ನೋಡಿರಲ್ಲ. ನಮ್ಮಲ್ಲಿರೋ ಬಿರು ಬಿಸಿಗೆಯಲ್ಲಿ ಇರುವಂತಹ ಊರುಗಳಿದೆಯಲ್ಲ, ಈಗ ನಾವಿರೋಂಥ ಈ ಒಂದು ಜಾಗ ಏನಿದೆಯಾ ಅಂಥವು ಇರಲ್ಲ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಅದು ನೀವು ಇದನ್ನು ಕ್ಲೈಮೆಟಿಕ್ ಚೇಂಜಸ್ಗಳಿರ್ಬೋದು, ಅಥವಾ ನೀವು ಭೌಗೋಳಿಕ ಪ್ರದೇಶಗಳಲ್ಲಿ ಆ ವ್ಯತ್ಯಾಸಗಳಾಗಿರೋದೇ ಇರ್ಬೋದು, ಅದ್ರ ಪ್ರಕಾರವಾಗಿ ವಾಸ್ತುವಿನಲ್ಲಾಗಿರುವಂಥ ಬದಲಾವಣೆಗಳು ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ವಿಶ್ವ ಪಾರಂಪರಿಕ ತಾಣಗಳನ್ನು ಮಾಡೋ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ನಮ್ಮ ರಾಜಕಾರಣಿಗಳು ಧ್ವನಿ ಎತ್ತಬೇಕಾಗಿದೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸ್ನೇಹಿತರೆ, ನಾವು ಪಟ್ಟದಕಲ್ಲು ವಿಡಿಯೋ ಮಾಡ್ತಾ ಇದ್ದೀವಲ್ಲ, ಇತಿಹಾಸದ ವಿಡಿಯೋ. ನಮ್ಮ ಜೊತೆಗೆ ನಮ್ಮ ಸಿಂದಗಿ ತಾಲೂಕಿನ, ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಆಲ್ಮೇಲ್ ಭಾಳ ಮುಖ್ಯವಾದಂಥ ಒಂದು ಪ್ರದೇಶ. ಆಲ್ಮೇಲ್ನಾಗ ನಮ್ಮ ಗೆಳೆಯರು ನೋಡಿರಲ್ಲ, ನಮ್ಮ ಸಬ್ಸ್ಕ್ರೈಬರ್ಸು, ತುಂಬ ಧನ್ಯವಾದ. ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದಕ್ಕೆ. ಕಲಾಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿದ್ದು ಧನ್ಯವಾದ ಸರ್. ನೋಡ್ತಾ ಇರಿ ಇತಿಹಾಸ. ಒಳ್ಳೆದಾಗಲಿ, ಶುಭವಾಗಲಿ ಸರ್. ಹಾಗೆ ನಿಮಗೆ ಇಲ್ಲಿಂದಾನೆ ಒಂದ್ಸಲಿ ತೋರಿಸ್ತೀನಿ, ಯಾಕೆಂದರೆ ಈ ವ್ಯೂ ನಿಮ್ಗೆ ಅಲ್ಲಿ ಕಾಣಿಸಲ್ಲ. ಹಾಗಾಗಿ ಇಲ್ಲೇನೆ ಒಂದ್ಸಲಿ ಇದು ಜಸ್ಟ್ ಜನರಲ್ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಇಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ಒಟ್ಟು 9 ಗುಡಿಗಳಿದೆ ಅಲ್ಲ, ಅದರಲ್ಲಿ ಇದು ಕಾಡಸಿದ್ದೇಶ್ವರ ಅಂತ, ಇದು ಮೊದಲನೇದು. ಇದ್ರ ಪಕ್ಕ ಇನ್ನೊಂದಿದೆ ನೋಡಿ, ಅದು ಜಂಬುಲಿಂಗೇಶ್ವರ ಅಂತ. ಜಂಬುಲಿಂಗೇಶ್ವರದಿಂದ ಮೇಲ್ಗಡೆಗೆ ದೊಡ್ಡದು ಕಾಣಿಸ್ತಾ ಇತ್ತಲ್ಲ, ನಾಗರ ಶೈಲಿ ಉತ್ತರ ಭಾರತದ ಟೆಂಪಲ್ ನೋಡ್ದಂಗೆ ಅನಿಸ್ತಿದೆಯಲ್ಲ, ಅದನ್ನು ಗಳಗನಾಥ ಅಂತ ಕರೀತಾರೆ. ಆ ಗಳಗನಾಥದಿಂದ ಇಲ್ಲಿ ತೊಗೊಂಡ್ರೆ ಟಾಪ್ ಇಲ್ಲ ನೋಡಿ, ಒಂದಕ್ಕೆ ಇದಿಲ್ಲ, ಇದೆಯಲ್ಲ, ಅದನ್ನು ಚಂದ್ರಶೇಖರ ಗುಡಿ ಅಂತಾರೆ. ಅದ್ರ ಪಕ್ಕ ಇರೋದು ಸಂಗಮೇಶ್ವರ ಗುಡಿ, ತುಂಬ ದೊಡ್ಡದು. ಹೌದು. ಹಾಗೆ ಈ ಕಡೆಗೆ ಬಂದರೆ ಮತ್ತೆ ನಿಮ್ಗೆ ಇಲ್ಲಿ ನಾಗರ ಶೈಲಿ ಶಿಖರ ಕಾಣಿಸ್ತಾ ಇದೆ, ಕರೆಕ್ಟಾಗಿ ಉತ್ತರ ಭಾರತದ್ದು ಥರ ಕಾಣಿಸ್ತಿದೆಯಲ್ಲ, ಅದನ್ನು ಬಂದು ಕಾಶಿ ವಿಶ್ವೇಶ್ವರ ಅಂತಾರೆ. ಈ ಕಾಶಿ ವಿಶ್ವೇಶ್ವರಕ್ಕೆ ಬಲಗಡೆಗೆ ಹಿಂದೆ ಇದೆಯಲ್ಲ, ಅದನ್ನು ಮಲ್ಲಿಕಾರ್ಜುನ ಗುಡಿ ಅಂತಾರೆ. ಇಲ್ಲಿರೋದ್ರೆಲ್ಲ ದೊಡ್ಡ ಗುಡಿ ಮುಂದ್ಗಡೆ ಇದೆ ನೋಡಿ, ಅದನ್ನ ವಿರೂಪಾಕ್ಷ ಗುಡಿ ಅಂತ ಹೇಳ್ತಾರೆ. ಈ ಸ್ಥಳದಲ್ಲಿ ಬಂದು ಇಷ್ಟಿದೆ. ಇದರಿಂದ ಒಂದು 200 ಮೀಟರ್ ಆ ಕಡೆಗೆ ಹೋದ್ರೆ ನಿಮಗೆ ಪಾಪನಾಥ ಗುಡಿ ಅಂತಿದೆ. ಸೊ ಅದನ್ನ ಬೇರೆ ಬೇರೆ ಕಾಲದಲ್ಲಿ ಕಟ್ಟಿರುವಂಥದ್ದು, ಅದನ್ನು ನಾನು ಒಂದೊಂದೇ ನಿಮ್ಗೆ ಅಲ್ಲಿ ಹೇಳ್ತೀನಿ. ಒಟ್ಟು 9 ಗುಡಿಗಳ ಸಮುಚ್ಚಯ. ಹೌದು, 9 ಗುಡಿಗಳ ಸಮುಚ್ಚಯ ಇದು. ಸೊ ಮತ್ತೆ ಈ ಒಂದು ಪ್ರದೇಶದ ಅಥವಾ ಈ ಒಂದು ಪಟ್ಟದಕಲ್ಲಿನ ಮಹತ್ವ ಏನಂದ್ರೆ, ಇಡೀ ಭಾರತದಲ್ಲಿ, ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ ವೀಕ್ಷಕರೇ, ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ, ಇಡೀ ಭಾರತದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎರಡೂ ವಾಸ್ತುಗಳನ್ನು ಒಂದೇ ಕಡೆ ನೋಡೋಕ್ಕಾಗೋ ಜಾಗ ಇದೊಂದೇ, ಇಡೀ ಭಾರತದ್ದು. ಯಾಕೆಂದರೆ ಇಲ್ಲಿ ಈಗ ನಾನು ಶಿಖರಗಳನ್ನ ತೋರಿಸಿದ್ನಲ್ಲ, ಇದು ರೇಖಾನಾಗರ ಶಿಖರ, ನಾಗರ ಶಿಖರ ಅಂತ, ಅದು ದ್ರಾವಿಡ ಮಾದರಿಯ ಗುಡಿ, ಉತ್ತರ ಭಾರತ, ದಕ್ಷಿಣ ಭಾರತ. ಈಗ ಎಲ್ಲ ಇಡೀ ಭಾರತದ ಒಟ್ಟಾರೆ ವಾಸ್ತುಶಿಲ್ಪವನ್ನು ಒಟ್ಟಿಗೆ ನೀವು ನೋಡೋಕ್ಕಾಗೋದು ಇಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ನೋಡೋಕ್ಕಾಗಲ್ಲ. ಹೌದು, ಬಾದಾಮಿ ಚಾಲುಕ್ಯರು ಕಟ್ಟಿದ್ದು. ಇಲ್ಲಿ ಈ ಒಂದು ಜಾಗದಲ್ಲಿರುವಂಥ 9 ಗುಡಿಗಳಲ್ಲಿ 8 ಬಾದಾಮಿ ಚಾಲುಕ್ಯರು ಕಟ್ಟಿದ್ರೆ, ಒಂದು ರಾಷ್ಟ್ರಕೂಟರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಶಾಸನಗಳ ಆಧಾರದ ಮೇಲೆ ಹೇಳಲ್ಲ, ವಾಸ್ತುವಿನ ರಚನೆಯ ಆಧಾರದ ಮೇಲೆ ಅದು ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಅದು ನಾನು ಅಲ್ಲೇ ಹೇಳ್ತೀನಿ ಯಾವ ಎಕ್ಸ್ಪ್ಲೋರ್ ಆಡಿಯೋ ವಿಜುವಲ್ ಗೈಡೆಡ್ ಟೂರ್ ಫಾರ್. ಸರ್, ಇದು ಏನಂದರೆ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಇಲ್ಲಿರೋಂಥ ಎಲ್ಲ ಗುಡಿಗಳದ್ದು ಮಾಹಿತಿ ದೊರೆಯುತ್ತೆ. ಆ ಥರ ಒಂದು ಇನಿಷಿಯೇಟಿವ್ ASI ಅವ್ರು ಮಾಡಿದ್ದಾರೆ, ಡಿಜಿಟೂರ್. ಈಗ ಇದನ್ನ ಇಟ್ಕೊಂಡು ಅಲ್ಲಿ ಹೋದ್ರೆ ಅದೇನೇ ಎಲ್ಲ ಹೇಳುತ್ತೆ ಆ್ಯಕ್ಚುಲಿ. ಅಂದರೆ ಯಾವ್ದ್ಯಾವುದು ಏನೇನು ಕತೆ
ಅದ್ರ ಬಗ್ಗೆ ಅಂದರೆ ಒಂದೊಂದು ಆ್ಯಂಗಲಲ್ಲಿ ನೀವು ಹಿಂಗೆ ತೋರಿಸ್ತಾ ಇದ್ರೆ ಅದು ಹೇಳುತ್ತೆ ಇದು ಎಲ್ಲಿದ್ದೀವಿ, ಅದು ಶಿಲ್ಪ ಯಾವುದು, ಆ ಥರ ಎಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ. ಮಾಡ್ಬಿಟ್ರೆ ಇದು ಹಾಂ ಮಾಡಿದ್ದಾರೆ. ಕೊನೆಗೆ ನಾವು ಹೇಳ್ತಾ ಇರೋದು 5 ವರ್ಷ ಆದ್ಮೇಲೆ ಮಾಡ್ಬಿಟ್ರು. ಹಾಂ ಹೌದು. ಯಪ್ಪ ಸ್ನೇಹಿತರೆ, ನಾವು 5 ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೀವಿ. ದಯವಿಟ್ಟು ಆಡಿಯೋ ವಿಜುವಲ್ AV ಹಾಕಿ ಅಂತ ತಿಳ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ ಮಾಡಿದ್ದಾರೆ ನೋಡಿ. ಗ್ರೇಟ್ ನೋಡಿ, ಇದು ಮೊದಲನೇ ಗುಡಿ. ಇದನ್ನು ಕಾಡಸಿದ್ದೇಶ್ವರ ಗುಡಿ ಅಂತ ಕರೀತಾರೆ. ಅದೇ ಕಾಡಸಿದ್ದೇಶ್ವರ ಮಠ ಅಂತ ಒಂದು ಮಠ ಫೇಮಸ್. ಆ ಥರನೂ ಮಠ ಫೇಮಸ್ ಇದೆ ಕರ್ನಾಟಕದಲ್ಲಿ. ಸೊ ಅದೇ ಹೆಸರು ಇದಕ್ಕೂ ಇರೋದು, ಕಾಡಸಿದ್ದೇಶ್ವರ ಅಂತ. ಬಟ್ ಶಾಸನಗಳಲ್ಲಿ ಇದ್ರ ಹೆಸರೇನಿತ್ತು ಅನ್ನೋದು ಗೊತ್ತಿಲ್ಲ ನಮಗೂ. ಯಾವುದು ಶಾಸನದಲ್ಲಿ ಅಧಿಕೃತವಾಗಿ ಇದ್ರ ಬಗ್ಗೆ ಏನು ಇಲ್ಲ ಮಾಹಿತಿ. ಬಟ್ ಜನರ ಆಡುನುಡಿನಲ್ಲಿ ಹಾಗೇನೆ ಕಾಡಸಿದ್ದೇಶ್ವರ ಅಂತ ಬಳಕೆನಲ್ಲಿ ಇರೋ ಕಾರಣ ಇದನ್ನು ಕಾಡಸಿದ್ದೇಶ್ವರ ಅಂತ ಹಾಗೆ ಬಳಸಿದ್ದಾರೆ. ಓಕೆ, ಮತ್ತೆ ಇರೋದು ವಾಸ್ತುವಿನ ಆಧಾರದ ಮೇಲೆ ಹೇಳ್ಬೋದು. ನೋಡಿ, ಈಗ ನೀವು ಒಂದೊಂದೇ ಟೆಂಪಲ್ ನೀವು ವಿಜುವಲೈಸ್ ಮಾಡಬೇಕು. ನಾನು ಇಲ್ಲಿಂದ ಇವಾಗ ಹೇಳ್ತಿರೋದು, ವೀಕ್ಷಕರೇ ನೀವು ಅಷ್ಟೇ ನಾನು ಹೇಳ್ತಿರೋ ವಿಷಯಗಳನ್ನ ವಿಜುವಲೈಸ್ ಮಾಡಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ನೀವುಗಳೇ ಯಾರು ನಾಳೆ ದಿನ ಬೇರೆ ಬೇರೆ ಟೆಂಪಲ್ಸ್ಗಳಿಗೆ ಹೋದಾಗ ನೀವು ಐಡೆಂಟಿಫೈ ಮಾಡೋಂಗೆ ಆಗಬೇಕು. ಯಾಕೆಂದರೆ ಇದು ನಮ್ಮ ಹಿರಿಯರು ಆಗಿರೋ ಕಾರಣ ನಮ್ಮ ಗುಡಿಗಳ ಪರಿಚಯ ನಾವು ಮಾಡ್ಕೋಬೇಕು ಫಸ್ಟು. ಹಾಗಾಗಿ ಈಗ ನೋಡಿ, ಈಗ ಇದು ನಾಗರ ಶೈಲಿಯ ಒಂದು ಶಿಖರ ಅಂತಾರೆ. ಏನಪ್ಪ ನಾಗರ ಶೈಲಿ ಅಂದರೆ ಮೇಲೆ ಕರ್ವ್ ಥರ ಇದೆ, ಹಿಂಗೆ ಕರೆಕ್ಟಾ, ಹಿಂಗೆ ಕರ್ವ್. ಅದನ್ನು ಕರ್ವಿ ಲೀನಿಯರ್ ಸ್ಟ್ರಕ್ಚರ್ ಅಂತ ಕರೀತಾರೆ ಉತ್ತರ ಭಾರತದ ನಾಗರ ಶೈಲಿನ. ಅಥವಾ ಕೆಲವರು ರೇಖಾ ನಾಗರ ಶೈಲಿ ಅಂತಲೂ ಕರೀತಾರೆ. ಇದರಲ್ಲಿ ಮೇಲ್ಗಡೆಗೆ ನಿಮಗೆ ಇದು ಕಾಣಿಸ್ತಾ ಇತ್ತಲ್ಲ, ಸ್ಕ್ವೇರ್ ಟೈಪು ನಿಮಗೆ ಗಳ ಅಂತ ಬರುತ್ತೆ. ಗಳ ಅಂದರೆ ಕತ್ತಿನ ಪೋರ್ಷನ್. ಅದ್ರ ಮೇಲ್ಗಡೆಗೆ ನಿಮಗೆ ಇದು ಬರುತ್ತೆ, ಏನಂತಾರೆ, ಅಮಲಕ ಇಟ್ಟಿರ್ತಾರೆ. ಅಮಲಕ ಅಂದರೆ ನೆಲ್ಲಿಕಾಯಿ ಆಕಾರದ ಒಂದು ಇದು ರಚನೆ. ನೆಲ್ಲಿಕಾಯಿ, ಅದು ಗೂಸ್ಬೆರಿ ಫ್ರೂಟ್ ಅಂತ ಕರೀತಾರೆ ಬೇಸಿಕಲಿ ಇಂಗ್ಲೀಷ್ನಲ್ಲಿ. ಅದರದ್ದು ಅಮಲಕ, ಅದ್ರ ಮೇಲೆ ಕಳಸ ಇಟ್ಟಿರ್ತಾರೆ. ಸೊ ಇದು ಒಟ್ಟಾರೆ ನಿಮಗೆ ನಾಗರ ಶೈಲಿನಲ್ಲಿ ಬರುವಂತಹ ಒಂದು ಇದು. ಜೊತೆಗೆ ನೀವು ಹೊರಬಿತ್ತಿ ನೋಡಿ, ಈ ಒಂದು ಜಾಗ ಈಗ ಇಲ್ಲೇನು ಮಾಡಿದಾರಲ್ಲ, ಇದನ್ನ ಕೋಷ್ಟಗಳು ಅಂತ ಕರೀತಾರೆ. ಅಂದ್ರೆ ಬೇಸಿಕಲಿ ಫ್ರೇಮ್ ಅಂತ. ಆ ಫ್ರೇಮ್ ಒಳಗಡೆ ಕೂರಿಸಿದ್ದಾರೆ. ಇಲ್ಲಿರೋ ಶಿಲ್ಪ ಯಾವುದು ಅಂದ್ರೆ ಅರ್ಧನಾರೀಶ್ವರ ಅಂತ. ಹೇಗೆ ಅರ್ಧನಾರೀಶ್ವರ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಎಡಗಡೆ ಭಾಗ ನೀವು ನೋಡ್ಬೋದು, ಶಿವ ಅದು ಆಕ್ಚುಲಿ, ಕರೆಕ್ಟಾ, ನಂದಿ ಮೇಲೆ ಕೈ ಇಟ್ಕೊಂಡಿದ್ದಾನೆ. ಅಲ್ಲ, ಶಿಲ್ಪದ ಬಲಭಾಗಕ್ಕೆ ನಾನು ಹೇಳ್ತಾ ಇರೋದು, ಶಿಲ್ಪದ ಭಾಗಕ್ಕೆ. ಶಿಲ್ಪದ ಎಡಭಾಗಕ್ಕೆ ನೋಡಿದ್ರೆ ಎದೆ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಹಾ, ಕರೆಕ್ಟ್ ಅಲ್ವಾ? ಹಾಗಾಗಿ ಇದು ಹೆಣ್ಣು ಅಂದ್ರೆ ಶಿವ ಪಾರ್ವತಿ, ಅರ್ಧನಾರೀಶ್ವರ. ಹೌದು, ಅರ್ಧನಾರೀಶ್ವರ. ಇದು ಈ ರೀತಿ ಐಡೆಂಟಿಫೈ ಮಾಡ್ಬೋದು. ಮತ್ತೆ ಬಾದಾಮಿ ಚಾಲುಕ್ಯರ ಆರಂಭಿಕ ಗುಡಿಗಳಂತ ಏನು ಕಟ್ತಾ ಇದ್ರಲ್ಲ, ಅದರಲ್ಲಿ ಹೊರಗಡೆ ಭಿತ್ತಿಗಳು ನೋಡಿ ಖಾಲಿ ಇದೆ. ಹೋಗ್ತಾ 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 ಅದರಲ್ಲಿ ಅಡಿಷನಲ್ ಆಗಿ ಕಾಂಪೋನೆಂಟ್ಸ್ಗಳು ಆಡ್ ಹಾಕೊಂಡು ಹೋಗುತ್ತೆ. ಹೌದು, ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ. ಇನ್ನು ಮೇಲ್ಗಡೆಗೆ ಆದಂಗೆ ನೋಡಿ, ಗಂಧರ್ವರು ಇರೋದನ್ನ ಕೂಡ ಕೆತ್ತಿ ತೋರಿಸಿದ್ದಾರೆ. ಹೊರಗಡೆಗೆ ನಿಮಗೆ ಜಾಲಾಂಧ್ರಗಳು ಅಥವಾ ಕಿಟಕಿಗಳನ್ನ ಕೆತ್ತಿದ್ದಾರೆ. ಪರಮ್ ಸರ್ ಹಾಗೆ ನೋಡ್ಕೊಳ್ಳಿ, ಅಲ್ಲಿ ನಟರಾಜ ಇದೆಯಲ್ಲ, ರೆಡಿ ತಾನೆ? ಅಲ್ಲಿ ಮೇಲೆ ನೋಡಿ ನಟರಾಜ ಇದೆಯಲ್ಲ, ಇದು ಆಕ್ಚುಲಿ ಶುಕನಾಸದ ಭಾಗ ಅಂತಾರೆ. ಶುಕನಾಸ ಅಂದ್ರೆ ಹಿಂದಿನ ಕಾಲದಲ್ಲಿ ಇವು ಹಿಂದೂ ದೇಗುಲಗಳೇನು ಕಟ್ತಿದ್ರು, ಅದು ದೇಹದ ರಚನೆ ಆಧಾರದ ಮೇಲೆ ಕಟ್ಟಿರೋದು. ಈಗ ನಾನು ಹೇಳ್ದೆ, ನೆತ್ತಿ ಅಂದ್ರೆ ತಲೆ, ಮೂಗು, ಕತ್ತು ಅಂದ್ರೆ ಗಳ, ಇದು ಶುಕನಾಸ. ಈ ಮೂಗು ಯಾವ ಕಡೆ ಇದೆಯೋ ನಮ್ದು ಫೇಸ್ ಆ ಕಡೆ ಆ ಡೈರೆಕ್ಷನ್ ಇದೆ ಅಂತ ತಾನೆ. ಈ ದೇವಸ್ಥಾನದ ಡೈರೆಕ್ಷನ್ ಯಾವ ಕಡೆಗಿದೆ ಅನ್ನೋದಕ್ಕೆ ಶುಕನಾಸ ಹಾಕ್ತಾರೆ, ಈ ಕಡೆಗಿದೆ ಅಂತ, ಕರೆಕ್ಟಾ? ಆ ಮೂಗಿನ ಭಾಗ ನೀವು ಇಲ್ಲಿ ನೋಡ್ಬೋದು. ಶುಕನಾಸ ಇನ್ನೂ ತುಂಬಾ ಅದ್ಭುತವಾದ ರಚನೆ ಏನಲ್ಲ, ಒಂದು ಸಿಂಪಲ್ ಆಗಿ ಮಾಡಿದ್ದಾರೆ. ಅಂದ್ರೆ ಇದಿನ್ನೂ ಅರಳ್ತಾ ಇರೋ ಕಲೆ, ಇನ್ನು ತುಂಬಾ ಜಾಸ್ತಿ ಬದಲಾವಣೆಗಳಾಗಿರೋದಲ್ಲ. ನಾನು ನಿಮ್ಗೆ ಇಲ್ಲಿ ವಿರೂಪಾಕ್ಷದ್ದು ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇರ್ಬೋದು. ಶುಕನಾಸ ಎಷ್ಟು ಉದ್ದ ಇದೆ ನೋಡಿ, ಇಲ್ಲಿ ಹಿಂಗ್ ಮುಂದಕ್ಕೆ ಬಂದಿದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಎದುರುಗಡೆ ಹಿಂದ್ಗಡೆಗೆ ಅದಂಗೆ ಕಾಣಿಸ್ತಾ ಇತ್ತಲ್ಲ, ಲಾಸ್ಟ್ ಟೆಂಪಲ್, ಅದು ಫ್ರಂಟು, ಅದು ಶುಕನಾಸದ ಭಾಗ ನೋಡಿ ಎಷ್ಟು ಮುಂದಕ್ಕೆ ಬಂದಿದೆ. ಇದು ನೋಡಿ, ಗೊತ್ತಾಗ್ತಿದೆಯಲ್ಲ? ಅಂದ್ರೆ ಆ ಎವಾಲ್ವ್ ಯಾವ ರೀತಿ ಆಗ್ತಿತ್ತು ಅನ್ನೋದಕ್ಕೆ ಇದು ಜಸ್ಟ್ ಒಂದು ನಿದರ್ಶನ. ಇದು ಬೇಸಿಕ್ ಫಾರ್ಮ್. ಇದಿನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೆ ಅರಳಿಲ್ಲ. ಹಾಗೆ ಇದಕ್ಕೆ ಯಾವುದೇ ಒಂದು ಶಾಸನಗಳ ಆಧಾರ ಇಲ್ಲ. ಇದಕ್ಕೆ ಜಸ್ಟ್ ಇದು 8ನೇ ಶತಮಾನ ಅಂತ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ಹೊರಗಡೆಗಾದಂಗೆ ನಿಮಗೆ ದ್ವಾರಪಾಲರು, ಶಿವನ ಒಂದು ದ್ವಾರಪಾಲರು ಉಬ್ಬು ಶಿಲ್ಪದ ಜೊತೆ ನಾವು ದೇವಸ್ಥಾನದ ಕಾಂಪೋನೆಂಟ್ಸ್ಗಳು ನೋಡಿದ್ರೆ ಏನೇನು ಇರುತ್ತೆ ಅಂತ ಹೇಳ್ಬಿಡ್ತೀನಿ ಇಲ್ಲೇ. ಒಂದು ಗರ್ಭಗುಡಿ ಇರುತ್ತೆ. ಗರ್ಭಗುಡಿಯಿಂದ ಸ್ವಲ್ಪ ಮುಂದಕ್ಕೆ ಅಂತರಾಳ ಅಂತ ಮಾಡ್ತಾರೆ. ಅಂತರಾಳ ಅಂದರೆ ಯೂಶಲಿ ಯಾರಾದರೂ ಡೇಟ್ ಅಂದರೆ ಈಗ ರಾಯಲ್ ಇವರೇನಾದ್ರು ಹೋದರೆ ದೇವ್ರಿಗೆ ಹತ್ರನೇ ನಿಂತ್ಕೊಂಡು ಕೈ ಮುಕ್ಕೊಂಡು ಪೂಜೆ ಮಾಡಿಸೋದಕ್ಕೆ ಅಂತ ಒಂದು ಜಾಗ ಮಾಡ್ಕೊಂಡಿರ್ತಾರೆ, ಒಂದು ಸಣ್ಣ ಜಾಗ. ಅದಾದಮೇಲಿಂದ ಯೂಶಲಿ ಮಂಟಪಗಳು ಮಾಡ್ತಾರೆ. ಅದು ಸಭಾ ಮಂಟಪ ಇರ್ಬೋದು, ರಂಗಮಂಟಪ ಇರ್ಬೋದು, ನೃತ್ಯ ಮಂಟಪ ಇರ್ಬೋದು, ಈ ಥರ ಮಂಟಪಗಳನ್ನ ಮಾಡಿರ್ತಾರೆ. ಆ ಮಂಟಪಗಳ ನಂತರ ಒಂದು ಮುಖಮಂಟಪ ಮಾಡ್ತಾರೆ. ಮುಖಮಂಟಪ ಅಂದರೆ ಅದು ಓಪನ್ ತೆರೆದ ಮಂಟಪನೇ ಆಗಿರ್ಬೋದು, ಕ್ಲೋಸ್ ಮಂಟಪನೇ ಇರ್ಬೋದು. ಎಂಟ್ರಿ ಕೊಡಬೇಕಂದಾಗ ಹಿಂಗೆ ಮೆಟ್ಲು ಹತ್ತಿದ ತಕ್ಷಣ ಎಂಟ್ರಿ ಕೊಡ್ತೀವಲ್ಲ, ಈಗ ಉದಾಹರಣೆಗೆ ಇದಕ್ಕೆ ನೋಡಿ, ಇದಿಲ್ಲ, ಯಾವುದು ಮುಖಮಂಟಪ ಇಲ್ಲ, ಈ ಡೈರೆಕ್ಟಾಗಿ ಸಭಾ ಮಂಟಪನೇ ಇದೆ, ಕರೆಕ್ಟಾ? ಅದಾದಮೇಲಿಂದ ಕೆಲವುದು ಹಾಗೆ ಮುಂದುವರಿತಾ ನಂದಿ ಮಂಟಪ ಮಾಡೋದು, ಮತ್ತು ಇಡೀ ಗುಡಿಗೆ ಬಂದು ಪ್ರಾಕಾರ ಅಂದರೆ ಕಾಂಪೌಂಡ್ ಕಟ್ಟೋದು. ಅದು ಪೇಜಸ್, ಬೇರೆ ಬೇರೆ ಪೇಜಸ್ಗಳು ಹೆಂಗೆ ನಡೆಯುತ್ತೆ ಅನ್ನೋದು. ಅಂದರೆ ಹಾರಿಸಾಂಟಲಿ ಹಿಂಗೇನಾದರೂ ಯಾವ ಥರ ಎವಾಲ್ವ್ ಆಯಿತು. ಫಾರ್ ಎಕ್ಸಾಂಪಲ್, ಈಗ ಗರ್ಭಗುಡಿ ಇದೆ, ಅಂತರಾಳ ಆಯಿತು, ದೊಡ್ಡದಾಯಿತು, ಕರೆಕ್ಟಾ? ಈ ಗುಡಿನಲ್ಲಿ ಇಷ್ಟಕ್ಕೆ ನಿಂತೋಗಿದೆ. ಈಗ
ಗರ್ಭಗುಡಿ, ಅಂತರಾಳ, ಮಂಟಪ. ಇನ್ನು ಕೆಲವುದರಲ್ಲಿ ಮುಖಮಂಟಪ ಮಾಡ್ತಾರೆ. ಟೆಂಪಲ್ ಏನಾಯ್ತಾಗ ದೊಡ್ಡದಾಯ್ತು. ನೆಕ್ಸ್ಟ್ ನಂದಿ ಮಂಟಪ ಮಾಡ್ತಾರೆ. ಅರ್ಥ ಆಗ್ತಿದ್ದೀರಾ? ಆ ಥರ ಸಣ್ಣದಿಂದ ದೊಡ್ಡಗಾಗುವ ಪ್ರಕ್ರಿಯೆ ಹೇಗಿದೆಯಲ್ಲ ಅದು. ನಾನು ನಿಮಗೆ ಕರ್ನಾಟಕದ ಪ್ರಾಥಮಿಕ ಗುಡಿ ಅಂದರೆ ದ ಫಸ್ಟ್ ಟೆಂಪಲ್, ಸ್ಟ್ರಕ್ಚರಲ್ ಟೆಂಪಲ್ ಕಟ್ಟಿರೋ ಒಂದು ಜಾಗ ಇದರಲ್ಲಿದೆ ನಮಗೆ ಐಹೊಳೆನಲ್ಲಿ ಬಂದು ನನಗೆ ಜ್ಯೋತಿರ್ಲಿಂಗ ಟೆಂಪಲ್ ಅಂತ ಇದೆ ಅಲ್ಲ, ಇದು ರಾವಳಪಡಿ ಅಂತ ನೀವೇನು ಜಾಗ ನೋಡ್ತೀವಲ್ಲ, ರಾವಳಪಡಿನಲ್ಲಿ ಒಂದು ಪಕ್ಕದಲ್ಲಿ ಎರಡು ಮೂರು ಸ್ಟ್ರಕ್ಚರ್ ಇದೆ. ಅದರಲ್ಲಿ ಒಂದಕ್ಕೆ ಮಾತ್ರ ಗರ್ಭಗುಡಿ, ಮುಖಮಂಟಪ ಅಷ್ಟೇ, ಇನ್ನೇನು ಇಲ್ಲ. ಒಂದು ಗರ್ಭಗುಡಿ, ಒಂದು ಮುಖಮಂಟಪ, ಶಿಖರ ನಿಧಾನಕ್ಕೆ ಮೇಲೆ ಹಾಕಿದ್ದಾರೆ. ಯಾವುದೂ ದೊಡ್ಡ ರಚನೆ ಇಲ್ಲ, ಸಣ್ಣದಾಗಿ. ಅಂದರೆ ಅದು ಆ ಒಂದು ಇದರಿಂದ ಮುಂದಿನ ದಿನಕ್ಕೆ ಎವಾಲ್ವ್ ಆಗಿರೋದು. ಈಗ ಇದು ಒಂದು ಸ್ವಲ್ಪ ಎವಾಲ್ವ್ ಆಗಿದೆ ಈ ಗುಡಿನ ನೀವು ನೋಡಿದ್ರೆ. ಇದು ಚಾಲುಕ್ಯರ ಕಾಲದಾದ್ರಿಂದ ಪ್ರಾರಂಭದ ತುಂಬಾ ಚಿತ್ತರ, ವಿನ್ಯಾಸ, ವಾಸ್ತುಶಿಲ್ಪದ ಮೂರ್ತಿಗಳೆಲ್ಲ ಇಲ್ಲ ನೋಡಿ ಇಲ್ಲಿ. ಹೌದು. ಮತ್ತು ಶಿವಪಾರ್ವತಿಯರ ಒಂದು ಉಬ್ಬು ಶಿಲ್ಪನ ಇಲ್ಲಿ ಲಲಾಟ ಬಿಂಬ ಅಂತ ಕರೀತಾರೆ. ಇದನ್ನು ಡೋರ್ ಫ್ರೇಮ್ ಮೇಲೆ ಮೇಲಿರುವಂತಹ ಈ ಒಂದು ಬಿಂಬವನ್ನು ಲಲಾಟ ಬಿಂಬ ಅಂತ ಕರೀತಾರೆ. ಇದು ಶಿವಪಾರ್ವತಿಯರದು ಹಾಕಿರೋ ಕಾರಣ ಇದು ಶಿವನ ಗುಡಿ ಅಂತ ನಾವು ಅರ್ಥ ಮಾಡ್ಕೋಬೋದು. ಹಾಗೆ ಬನ್ನಿ ಮುಂದಕ್ಕೆ ಹೋಗೋಣ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.